ನಮಸ್ಕಾರ ವೀಕ್ಷಕರೇ, ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ NDA ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಭರ್ಜರಿ ಜಯವನ್ನು ಗಳಿಸಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ JDSನ ಅಧ್ಯಕ್ಷರಾಗಿರುವಂಥ ಎಂ ಮುನಿಸ್ವಾಮಿ ಅವರು ಇದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಇವತ್ತು ನಿಮ್ಮ ಅಭ್ಯರ್ಥಿ NDA ಅಭ್ಯರ್ಥಿ ಶೋಭಾ ಅವರು ಗೆದ್ದಿದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ಇವತ್ತು ದಾಸರಳ್ಳಿ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸೋಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನು ಆಶ್ಚರ್ಯನೇ ಅಲ್ಲ, ಎಲ್ಲರೂ ನಿರೀಕ್ಷೆ ಮಾಡಿದರು. ಇದಕ್ಕೆ ಕಾರಣ ನಾವು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಮೈತ್ರಿ ಮಾಡ್ಕೊಂಡಿದ್ವಿ, ನಾವು ಒಗ್ಗಟ್ಟಿಂದ ಕೆಲಸ ಮಾಡಿದ್ವಿ. ಆದ್ದರಿಂದ ಪ್ರತಿಯೊಬ್ಬರಲ್ಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಮೇಡಮ್ ಗೆಲ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಇತ್ತು. ಅದರಂತೆ ಸುಳ್ಳಾಗಿಲ್ಲ, ನಿಜ ಆಗಿದೆ. ಅದಕ್ಕೆ ಕಾರಣ ಇಡೀ ಕ್ಷೇತ್ರದ ಜನತೆ, ಭಾರತೀಯ ಜನತಾ ಪಾರ್ಟಿ ಪಕ್ಷದ ಮುಖಂಡರಿರ್ಬೋದು ಅಥವಾ ಕಾರ್ಯಕರ್ತರಿರ್ಬೋದು ಅಥವಾ ಶಾಸಕರಿರ್ಬೋದು, ಅದೇ ರೀತಿ ನಮ್ಮ JDS ಪಕ್ಷದ ವಾರ್ಡಿನ ಎಲ್ಲ ಪ್ರಮುಖ ಮುಖಂಡರು, ವಾರ್ಡ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಮುಖಂಡರು ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ವಿ. ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆ ನಿಟ್ಟಿನಲ್ಲಿ ಒಂದು ಜಯ ಸಿಗುತ್ತೆ ಅಂತ ನಂಬಿಕೆ ಇತ್ತು. ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರು ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಬಾಗಲಗುಂಟೆಯಿಂದ ಹಿಡ್ಕೊಂಡು ಸುಂಕದಕಟ್ಟೆವರೆಗೂ ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ವಿ. ದೊಡ್ಡ ಮಾಡ್ತಿಲ್ಲ ರಸ್ತೆ ರ್ಯಾಲಿ ಆಯಿತು. ಇದೆಲ್ಲ ಈ ಜಯ ಗಳಿಸ್ಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ನೋಡ್ತೀನಿ. ಪ್ರತಿಯೊಬ್ಬರು ಇದಕ್ಕೆಲ್ಲ ಕಾರಣ ಪ್ರತಿಯೊಬ್ಬರ ಒಗ್ಗಟ್ಟಿಗಿರೋ ಬಲ, ಒಗ್ಗಟ್ಟಾಗಿ ಮೈತ್ರಿ JDS ಮತ್ತು BJP ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತೊಂದು ದಾಸರಳ್ಳಿ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಫೋನ್ ಮಾಡಿದ್ರು, ಮುಂಡಾಜಣ್ಣವರು 71,000 ಮತಗಳಿಂದ ನಾವು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ 71,000 ಮತ ನಾವು ಲೀಡರ್ ಕೊಟ್ಟಿದ್ದೀವಿ ಅಂತ ಏನು ಹೇಳಿದ್ರು. ಅದಕ್ಕೆ ಲೀಡಿಗೆ ಕಾರಣ JDS ಮತ್ತು ಜನತಾದಳದ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರ ಒಂದು ಶ್ರಮ 71,000 ಮತ ಬರಲಿಕ್ಕೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಏನು ಕಾಂಗ್ರೆಸ್ನವ್ರು ಗ್ಯಾರಂಟಿ ಅಂತ ಯೋಜನೆಗಳನ್ನ ಜಾರಿಗೆ ತಂದು ಮತದಾರರಿಗೆ ಸಾಕಷ್ಟು ಆಮಿಷ ಒಡ್ಡಿದ್ರು. ಮತದಾರರಿಗೆ ಸಾಕಷ್ಟು ಆಮಿಷ ಒಡ್ಡಿದ್ರು. 1 ಲಕ್ಷ ಕೊಡ್ತೀವಿ, ಕಾಂಗ್ರೆಸ್ ಸರ್ಕಾರ ಬಂದರೆ 1 ಲಕ್ಷ ಕೊಡ್ತೀವಿ, ಇನ್ನು ಈಗಿನ ಕೊಡ್ತಕ್ಕಂಥ ಗ್ಯಾರಂಟಿ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಅಂತ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಕೂಡ ಜನರು ಅದನ್ನ ಯಾವುದನ್ನ ಲೆಕ್ಕಿಸದೆ ಇವತ್ತು NDA ಸರ್ಕಾರಕ್ಕೆ, ಮೋದಿಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಬೆಂಗಳೂರು ಉತ್ತರದ ಎಲ್ಲ ಮತ ಬಾಂಧವರು ಮಾಡಿದರೆ ಅವರಿಗೆ ಎಲ್ಲ ನಮ್ಮ ಮತ ಬಾಂಧವರಿಗೆ, ದಾಸರಳ್ಳಿ ಕ್ಷೇತ್ರದ ಮತ ಬಾಂಧವರಿರ್ಬೋದು, ಇಡೀ 8 ಕ್ಷೇತ್ರದ ಮತ ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಕುಮಾರಣ್ಣವರು ಸಹ ಇವತ್ತು ಜೈಬೇರಿ ಆಗಿರುವಂಥದ್ದು. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಸಹ ಜೈಬೇರಿ ಆಗಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರು ಸಹ ಜೈಬೇರಿ ಆಗಿದ್ದಾರೆ. ಸೊ ತಾವೇನು ಹೇಳ್ತೀರಿ? ಮಂಡ್ಯದಲ್ಲಿ ಕುಮಾರಣ್ಣ ಯಾವತ್ತು ನಾಮಿನೇಷನ್ ಮಾಡಿದ್ರು ಆವತ್ತೇ ಗೆಲ್ಲುವಂತ ನಾವೆಲ್ಲ. ಕುಮಾರಣ್ಣಗೆ ಆಶ್ಚರ್ಯನಿಲ್ಲ. ಕುಮಾರಣ್ಣರ ಈ ರಾಜ್ಯಕ್ಕೆ ಕೊಟ್ಟಂಥ ಸೇವೆ ಪ್ರತಿಯೊಬ್ಬ ಜನರಿಗೂ ಗೊತ್ತು. ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಅವರೇ ಆದ ಒಂದು ಸೇವೆ. ಅಲ್ಲಿಗೆ ದುಡ್ಡಿಗೆ ಬೆಲೆ ಕೊಡಲ್ಲ ಮಂಡ್ಯದಲ್ಲಿ.